ಸುಮಾರು 3 ವರ್ಷದಿಂದ ಸುಮಾರು 2500 ಕೋಟಿಗಿಂತ ಹೆಚ್ಚು ಅನುದಾನ ತಂದಿದ್ರಿ ಎಲ್ಲ ಇಲಾಖೆಗಳಲ್ಲಿ. ನನ್ನ ಹೆಸರು ಮುರಳಿ ಅಂತ, ಕೋಲಾರ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು. ಇದೇ ತಿಂಗಳು ಏನೋ ಕಾಂಗ್ರೆಸ್ ಸರ್ಕಾರ ಬಂದು 20ನೇ ತಾರೀಕಿಗೆ 3 ವರ್ಷ ಕಂಪ್ಲೀಟ್ ಆಗ್ತಾಯಿದೆ. ಅದರ ಪ್ರಯುಕ್ತ ಏನು ಈ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ಮತ್ತು ಅದೇ ರೀತಿ ನಮ್ಮ ಬೈರತಿ ಸುರೇಶ್ ಅಣ್ಣವರು ಜಿಲ್ಲಾ ಸಚಿವರಾಗಿ 3 ವರ್ಷ ಆಗ್ತಾಯಿದೆ. ನಮ್ಮ ಎಮ್ ಎಲ್ ಎ ಆಗಿ 3 ವರ್ಷ ಆಗ್ತಾಯಿದೆ. ಅದೇ ರೀತಿ ಇವರೇನು ನಮ್ಮ ಬೈರತಿ ಸುರೇಶ್ ಅಣ್ಣ ಜಿಲ್ಲಾ ಮಂತ್ರಿಗಳಾಗಿರ್ಬೋದು, ನಮ್ಮ ಎಮ್ ಎಲ್ ಸಿಗಳಾದಂಥ ನಜೀರ್ ಅಹಮದ್ ಸಾಹೇಬರಾಗಿರ್ಬೋದು, ಎಮ್ ಎಲ್ ಸಿಗಳಾದ ಅನಿಲ್ ಕುಮಾರ್ ಸಾಹೇಬರಾಗಿರ್ಬೋದು, ಅದೇ ರೀತಿ ನಮ್ಮ ಜನಪ್ರಿಯ ಶಾಸಕರಾದ ಕೊತ್ತೂರು ಮಂಜಣ್ಣವರಾಗಿರ್ಬೋದು, ಇವರೆಲ್ಲ ಒಟ್ಟಾಗಿ ಸೇರಿ ಏನು ಈ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಯಥೇಚ್ಛವಾಗಿ ಸುಮಾರು 3 ವರ್ಷದಿಂದ ಸುಮಾರು 2500 ಕೋಟಿಗಿಂತ ಹೆಚ್ಚು ಅನುದಾನ ತಂದಿದ್ರಿ ಎಲ್ಲ ಇಲಾಖೆಗಳಲ್ಲಿ. ಅದೇ ರೀತಿ 3 ವರ್ಷದಿಂದ ಒಂದು ದಿವಸನೂ ತಪ್ಪದೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಕೋಲಾರ ಕ್ಷೇತ್ರದಲ್ಲಿ ನಡೀತಾ ಇದೆ. ಶಾಸಕರು ಹಿಂದೇನೂ ಆಗದೇ ಇರೋಂಥ ಅಷ್ಟು ಅನುದಾನ ಇವತ್ತು ಈ ಕೋಲಾರ ಕ್ಷೇತ್ರಕ್ಕೆ ಬಂದಿದೆ. ಉದಾಹರಣೆಗೆ ಜನ ಏನು ಹೇಳ್ತಾರೆ, ಪ್ರಚಾರ ಕಡಿಮೆ, ಜನ ಹೆಚ್ಚು ನೆಗೆಟಿವ್ಗೆ ಅವ್ರು ಮನ್ಸು ಕೊಡ್ತಾರೆ, ಪಾಸಿಟಿವ್ ಕೊಡಲ್ಲ. ನೀನು ಇವತ್ತು ರೋಡ್ ಕಿತ್ತೋಯ್ತು, ನಾಳೆ ರೋಡ್ ಹಾಕಿದ ತಕ್ಷಣ ನಾಳೆ ಅವರು ಈ ರೋಡ್ ಹಾಕಿದ್ರು ಅಂತ ಹೇಳಲ್ಲ. ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಟ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ರೋಡ್ ನೆನ್ನೆ ಕಿತ್ತೋಯ್ದೆ ಅಂತ ಹೇಳ್ತಾರೆ, ಇವತ್ತು ರೋಡ್ ಹಾಕಿದ್ರಪ್ಪ ನೆನ್ನೆ ಕಿತ್ತೋಯ್ದಕ್ಕೆ ಅಂತ ಹೇಳಲ್ಲ. ಆ ಥರ ಜನ ಮೆಂಟಾಲಿಟಿ. ಮಾಡಿರೋದನ್ನ ಮಾಡಿದ್ದಾರೆ ಅಂತ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಉದಾಹರಣೆಗೆ ಯಾವತ್ತೂ ಆಗಿಲ್ಲ. ರಿಂಗ್ ರೋಡ್ಗೆ DPRಗೆ ಸುಮಾರು 2.5 ಕೋಟಿವರೆಗೂ DPRಗೆ ಆಗಿ DPR ಕೆಲಸ ನಡೀತಾ ಇದೆ. ಅದೇ ರೀತಿ ಮೆಡಿಕಲ್ ಕಾಲೇಜು ಈಗಾಗಲೇ ಬಜೆಟಲ್ಲಿ ಬಂದಿಲ್ಲ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಅಂತ ಬಜೆಟಲ್ಲಿ ಅನೌನ್ಸ್ ಆಗಿದೆ. ಅದಕ್ಕೆ ಅಮೌಂಟ್ ಕೂಡ ಮುಡುಪಾಗಿಟ್ಟಿದ್ದಾರೆ. ಈಗಾಗಲೇ DPR ಮಾಡೋಕ್ಕೆ ಕರ್ನಾಟಕ ಸರ್ಕಾರ ಇಲಾಖೆಗೆ ತಿಳಿಸಿ ಆ ಇಂಜಿನಿಯರ್ಸ್ ಎಲ್ಲ DPRs ರೆಡಿ ಮಾಡ್ತಾ ಇದ್ದಾರೆ. ಅದರದ್ದೆಲ್ಲ ಈಗಾಗಲೇ ಕೆಲಸ ನಡೀತಾ ಇದೆ. SNR ಹಾಸ್ಪಿಟ್ಲ್ ಮೇಲ್ದರ್ಜೆಗೆ ಏರ್ಸೋಕ್ಕೆ ಸುಮಾರು 16-17 ಕೋಟಿ ರೂಪಾಯಿ ಹಣ ಕೂಡ ತಂದರು, ಆರೋಗ್ಯ ಇಲಾಖೆಗೆ ಬೇಕಾದಂಗೆ. ಅದೇ ರೀತಿ ನಮ್ಮ ಎಜುಕೇಷನ್ ಇಲಾಖೆಗೆ ಬೇಕಾಗ್ದಂಗೆ ಮಹಿಳಾ ಕಾಲೇಜ್ಗೆ 40 ಕೋಟಿ, ಬಾಯ್ಸ್ ಕಾಲೇಜ್ 40 ಕೋಟಿ, ಹಾಗೂ ಲಾ ಕಾಲೇಜ್ಗಾಗಿರ್ಬೋದು, ಹಾಗೂ ಅಬ್ದುಲ್ ಕಲಾಂ ಶಾಲೆಗಾಗಿರ್ಬೋದು, ವಸತಿ ಶಾಲೆಗಿರ್ಬೋದು, ಇದಕ್ಕೆಲ್ಲ ಸೇರಿ ಸುಮಾರು 110 ಕೋಟಿ ಈಗಾಗಲೇ ಎಜುಕೇಷನ್ ಪರ್ಪಸ್ಗೆ ದುಡ್ಡು ತಂದು ಆ ಕೆಲಸಗಳಿಗಾಗಲೇ ಕಾಮಗಾರಿಗಳು ನೆರವೇರಿಸ್ತಾ ಇದೇನು. ಮಹಿಳಾ ಕಾಲೇಜ್ದು ಸ್ವಲ್ಪ ಆರ್ಕಾಲಜಿಕಲ್ದೇನೋ ಸ್ವಲ್ಪ ತೊಂದರೆ ಇತ್ತು, ಅದು ಇಷ್ಟು ಸದ್ಯದಲ್ಲೇ ಕ್ಲಿಯರ್ ಆಗಿ ಅದು ಕೆಲಸ ಸ್ಟಾರ್ಟ್ ಆಗ್ತಿದೆ. ಬಾಯ್ಸ್ ಕಾಲೇಜ್ ಕೂಡ ಕೆಲಸ ಪ್ರಾರಂಭ ಆಗ್ತಾ ಇದೆ. ಅದನ್ನೆಲ್ಲ ಹಳೆ ಕಟ್ಟಡ ಡೆಮಾಲಿಷ್ ಮಾಡಿ ಹೊಸ ಕಟ್ಟಡಕ್ಕೆ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ರಿಂಗ್ ರೋಡ್ DPR ಆಗಿದೆ. ರೂರಲ್ ಭಾಗದಲ್ಲಿ ನಾವು ಹೇಳಿದರೆ ನಾವು ಕಾಂಗ್ರೆಸ್ ಪರ ಹೇಳಿದ್ದೀವಿ, MLA ಪರ ಹೇಳಿದ್ವಿ ಅಂತ ಬರ್ತದೆ. ರೂರಲ್ ಭಾಗದಲ್ಲಿ ಯಾರ್ಯಾರು ನೆಗೆಟಿವ್ ಮಾತಾಡ್ತಾರೋ, ಹಳಬರು ಯಾರ್ಯಾರು ಇದ್ದಾರೋ ರಾಜಕಾರಣದಲ್ಲಿ, ಯಾರ್ಯಾರು ಇದ್ದಾರೋ ಅವ್ರಿಗೋಗಿ ಕೇಳಬೇಕು. ಹಿಂದಿನ ಶಾಸಕರಿಗಿಂತ ಈ ಶಾಸಕರು ಒಳ್ಳೆ ರಸ್ತೆಗಳು ಮಾಡಿದಾರಾ, ನೀರಿನ ವ್ಯವಸ್ಥೆ ಮಾಡಿದಾರಾ, ಎಲ್ಲ ಪ್ರತಿ 220 ಹಳ್ಳಿಗೆ ಎಲ್ಲ ಗ್ರಾಮಕ್ಕೂ ಯಾವುದ್ಯಾವ್ದು ಗ್ರಾಮ ಬಿಟ್ಟೋಗಿತ್ತೋ ಆ ಗ್ರಾಮಕ್ಕೆಲ್ಲ ಕುಡಿಯೋ ನೀರು ಘಟಕಗಳನ್ನು ತರಿಸ್ತಾ ಇದ್ದಾಗಿದೆ. ಈಗಾಗಲೇ ಕಾಮಗಾರಿಗಳು ಕೂಡ ನಡೀತಾ ಇದೆ. ಒಂದು 40 ಪೆಂಡಿಂಗಿತ್ತು, 40 ಕೂಡ ಮೊನ್ನೆ CM ಫಂಡಲ್ಲಿ ನಾವು ತಗೊಂಡು ಅದನ್ನು ಕೂಡ ಕೆಲಸ ಸ್ಟಾರ್ಟ್ ಮಾಡಿಸ್ತಾ ಇದ್ದೀವಿ. ಇದೇ ರೀತಿ ಡೆವಲಪ್ಮೆಂಟು ಎಲ್ಲ ಕಡೆ ಆಗ್ತಾ ಇದೆ. ಪ್ರತಿ ಗ್ರಾಮ ಪಂಚಾಯತಿ ಕೂಡ ಎಲ್ಲ ಗ್ರಾಮಗಳು ಶಾಸಕರ ಅನುದಾನ ಹೋಗಿದೆ. ಚಿಕ್ಕ ಕಾಮಗಾರಿಗಳು ಶಾಸಕರು ಗುದ್ಲಿ ಪೂಜೆಗೆ ಹೋಗಲ್ಲ, ಪ್ರಚಾರ ಆಗಿಲ್ಲ. ಬಟ್ ಗ್ರಾಮಗಳಲ್ಲಿ ಆಗಿದೆ. ಎಲ್ಲ ಗ್ರಾಮಗಳು ವೇಮಗಲ್ ಪಟ್ಟಣ ಪಂಚಾಯತಿಯಲ್ಲಿ ಆಗಿರ್ಬೋದು, ನಗರದಲ್ಲಿ ಸುಮಾರು ಪ್ರತಿ ವಾರ್ಡ್ಗೂ 2 ಟೈಮ್ ಒಂದ್ಸರಿ 30 ಲಕ್ಷ ಕೊಟ್ಟಿದ್ದಾರೆ. ಈಗ ಮತ್ತೆ ಮೈನಾರಿಟಿ ಫಂಡು ಮತ್ತೆ ಪ್ರತಿ ವಾರ್ಡ್ಗೂ 30 ಲಕ್ಷ ಮನೆ MLA ಅವರು CM ಫಂಡಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಮತ್ತೆ 20 ಕೋಟಿ ಏನೋ ತಂದು ಎಲ್ಲ ವಾರ್ಡ್ಗಳಿಗೂ ಕೊಡಬೇಕಂತ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಈ ಸದ್ಯದಲ್ಲೇ ಕೊಡ್ತಾರೆ. ಮತ್ತು ಎತ್ತಿನಹೊಳೆಯಲ್ಲಿ ಸುಮಾರು ನಮ್ಮ DK ಶಿವಕುಮಾರ್ ಸಾಹೇಬರು 30 ಕೋಟಿ ರೂಪಾಯಿ ಹಣ ಕೊಟ್ಟಿದ್ದಾರೆ. ಅದು ಕೂಡ ಎಲ್ಲ ಗ್ರಾಮಗಳಲ್ಲೂ ಎಲ್ಲ ಕಾಮಗಾರಿಗಳು ತಗೊಂಡಿದ್ದಾರೆ. ಅದು ಇಷ್ಟರಲ್ಲೇ ಟೆಂಡರ್ ಪ್ರೋಸೆಸ್ ಆಗ್ತದೆ. ಅದೇ ರೀತಿ ಕಾಮಗಾರಿಗಳೂ ಅಷ್ಟೇ ಎಲ್ಲ ನಮ್ಮ
ಲೀಡ್ರ್ಗಳು ಯಾರ್ಯಾರು ಇದ್ದಾರೆ ಅವ್ರಿಗೆ ಕೊಟ್ಟು ಅವ್ರ ಕಡೆ ಯಾವ್ದಾವ್ದು ಬೇರೆ ಬೇರೆ ಕೆಲಸಗಳು ಬಂದಿದೆ ಅದು ಮಾಡ್ತಾ ಇದೆ. ಟೆಂಡರ್ ಆಗೋ ಕೆಲಸ ಟೆಂಡ್ರಲ್ಲಿ ಪ್ರೋಸೆಸ್ ಆಗ್ತಾ ಇದೆ. ಸ್ವಲ್ಪ ಈ ಇದರಿಂದ ಡಾಂಬರ್ ಸಿಗದೆ ಇರೋ ಕಾರಣಕ್ಕೆ ಕೆಲವು ರೋಡ್ಗಳು ಸ್ವಲ್ಪ ನಿಧಾನ ಆಗ್ತಾ ಇದೆ ಬಿಟ್ಟರೆ ಇನ್ನೆಲ್ಲ ಕಾಮಗಾರಿಗಳು ನಡೀತಾ ಇದೆ. MLA ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಜನ ಹೇಳ್ತಾ ಇದ್ದಾರೆ. ಬೇರೆ ಬೇರೆ ನೆಗೆಟಿವ್ ಆಗಿ ಹೇಳೋಕ್ಕೆ 100 ಕಾರಣ ಸಿಗ್ತದೆ. ಒಬ್ಬ ಮನುಷ್ಯನ ಮೇಲೆ ಹೇಳೋಕ್ಕೆ ಎಲ್ಲರ ಮೇಲೆ ನಿಲ್ತದೆ. ಇಲ್ಲಿಂದ CM ಮೇಲೂ ಹೇಳ್ತಾರೆ, DCM ಮೇಲೂ ಹೇಳ್ತಾರೆ, ಪ್ರಧಾನ ಮೋದಿ ಮೇಲೂ ನೆಗೆಟಿವ್ ಆಗಿ ಹೇಳ್ತಾರೆ. ಮೋದಿ ಒಳ್ಳೆ ಕೆಲಸ ಮಾಡಿದ್ರು ನೆಗೆಟಿವ್ ಆಗಿ ಹೇಳ್ತಾರೆ, ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡಿದ್ರು ನೆಗೆಟಿವ್ ಆಗಿ ಹೇಳ್ತಾರೆ. ಜನ ಹಂಗೆ ಆಗೋಗಿದೆ. ಪಾಸಿಟಿವ್ ಆಗಿ ಯಾರನ್ನೂ ಹೇಳಲ್ಲ. ಸಾವಿರಾರು ಕೋಟಿ ಇರೋ ಅನಿಲ್ ಅಂಬಾನಿನೂ ಬಿಡಲ್ಲ, ಬಡವನು ಕೂಡ ಬಿಡಲ್ಲ. ಇವ್ನು ನೋಡಿ ಇವ್ನಿಗೆ ಏನು ಗತಿ ಬಂದಿದೆ ನೋಡಿ ಇವ್ನಿಗೆ ಅಂತ ಹೇಳ್ತಾರೆ. ಅವ್ನು ನೋಡಿದರೆ ಅವ್ನು ಭ್ರಷ್ಟಾಚಾರ ಮಾಡಿದ್ದಾನೆ ಅಂತ ಹೇಳ್ತಾರೆ. ಜನ ಪಾಸಿಟಿವ್ ನೆಗೆಟಿವ್ ಮಾಡೋದು ಈ ಜನ ಮನಸ್ಥಿತಿ ಇದ್ದೇ ಇರ್ತದೆ. ಅದಕ್ಕೆ ಯಾರಿಗೂ ನಮ್ಮ ಕೋಲಾರ ವಿಧಾನಕ್ಷೇತ್ರದ ಜನತೆ ಕಿವಿ ಕೊಡಬಾರ್ದು. ಅಭಿವೃದ್ಧಿಗೆ ನೀವು ಕಿವಿ ಕೊಟ್ರಿ. ನಿಮ್ಮ ಕೆಲಸ ಏನು ಬೇಕೋ ಶಾಸಕರ ಆಫೀಸ್ ಇದೆ, ಬಂದು ತಿಳಿಸಿ. ಬ್ಲಾಕ್ ಪ್ರೆಸಿಡೆಂಟ್ಸ್ ಇದ್ದೀರಿ, ಕೋಲಾರ ಬ್ಲಾಕ್ ಪ್ರೆಸಿಡೆಂಟ್ಸ್ ಇರ್ತಾರೆ, ರೂರಲ್ ಗ್ರಾಮಾಂತರ ಬ್ಲಾಕ್ ಪ್ರೆಸಿಡೆಂಟ್ ನಾವಿದ್ದೀರಿ. ನಮ್ಮ ಅನಿಲ್ ಅಣ್ಣವರು ಯಾವಾಗಲೂ MLC ಅನಿಲ್ ಅಣ್ಣವ್ರು ಇರ್ತಾರೆ. ನಮ್ಮ ನಜೀರ್ ಸಾಹೇಬ್ರು ಯಾವಾಗಲೂ ಜನಸೇವೆಗೋಸ್ಕರಗೆ ಅವ್ರು ಕೂಡ ಇರ್ತಾರೆ. ನಮ್ಮ ಮಿನಿಸ್ಟ್ರು ಯಾವುದೇ ಕೆಲಸ ಇದ್ರೂ ನಮ್ಮ MLAs ಹೇಳಿದರೆ ಅವ್ರ ಮಿನಿಸ್ಟ್ರು ಅದನ್ನು ಇಮಿಡಿಯೇಟಾಗಿ ತಗೊಂಡು ಆ ಕೆಲಸ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೇನೇ ಡೌಟ್ ಇದ್ರೆ ಕೇಳ್ರಿ. ಅದೇ ಇದೇನು ಇವತ್ತು ಅಭಿವೃದ್ಧಿ ಕೆಲಸ ಅದರ ಮೇಲೆ ನಾವು ಮುಂದಿನ 2028 ಎಲೆಕ್ಷನ್ಗೆ ನಾವು ವೋಟ್ ಕೇಳ್ತೀರಿ. ಮತ್ತೆ ಕೊತ್ತೂರು ಮಂಜುನಾಥ್ ಅವರು MLA ಆಗ್ತಾರೆ. ಅದು ಸೂರ್ಯ ಚಂದ್ರನ್ ಹುಟ್ಟೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಕೊತ್ತೂರು ಮಂಜುನಾಥ್ ಅವರು MLA ಆಗೋದು. ಇದ್ರ ಬಗ್ಗೆ ಯಾವುದೇ ರೀತಿ ಇದು ಬೇಡ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಕೋಲಾರ ಕ್ಷೇತ್ರಕ್ಕೆ ಸುಮಾರು 1,500 ಕೋಟಿ ರೋಡ್ಸ್ಗೆ ತಂದಿದ್ವಿ. ರೋಡ್ಸು ವಿವಿಧ ಇಲಾಖೆಗಳ ಅಭಿವೃದ್ಧಿಗಳಿಗೆ. ನಾವು ಇದರಲ್ಲಿ ಗ್ಯಾರಂಟಿ ಯೋಜನೆಗಳು ತಗೊಂಡ್ರೆ ಇನ್ನೂ ಜಾಸ್ತಿ ಆಗ್ತದೆ. ಅದನ್ನ ಬಿಡಿ ತಗೊಂಡ್ರೆ ಇನ್ನೂ ಜಾಸ್ತಿ ಆಗ್ತದೆ. ಇದೇನು 20ನೇ ತಾರೀಕು ನಾವು ಅದನ್ನ MLA ಅವರು MLCಗಳೆಲ್ಲ ಸೇರ್ಕೊಂಡು ಮಿನಿಸ್ಟ್ರು ಎಲ್ಲ ಸೇರ್ಕೊಂಡು ಅದನ್ನ ಪ್ರೆಸ್ ಮೀಟ್ ಮಾಡಿ ಎಲ್ಲ ಮೀಡಿಯಾಗಳಿಗೂ ನಾವು ಯಾವ ಇಲಾಖೆ ಎಷ್ಟು ತಂದಿದ್ರಿ, ರೋಡ್ಗೆ ಎಷ್ಟು ತಂದಿದ್ರಿ, ಮತ್ತೆ ತೋಟಗಾರಿಕೆ ಎಷ್ಟು ತಂದಿದ್ರಿ, ಕೃಷಿ ಇಲಾಖೆಗೆ ಎಷ್ಟು ತಂದಿದ್ರಿ, ವಾಟರ್ ರಿಸೋರ್ಸ್ಗೆ ಎಷ್ಟು ತಂದಿದ್ರಿ, PWಗೆ ಎಷ್ಟು ತಂದಿದ್ರಿ ಎಲ್ಲ ಡಿವೈಡ್ ಮಾಡಿ ಅದನ್ನ ಈಗಾಗಲೇ ರೆಡಿ ಮಾಡ್ತಾ ಇದ್ದಾರೆ. ಅದನ್ನು ನಿಮಗೆ ಮೀಡಿಯಾಗೆ ಮುಖಾಂತರ ತಿಳಿಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮೆಡಿಕಲ್ ಕಾಲೇಜು ಅದು ಕೋಲಾರ್ಗೆ ಒಂದಕ್ಕೆ ಅಲ್ಲ, ಅದು ಹೆಡ್ ಕ್ವಾರ್ಟರ್ ಕೋಲಾರ ಆಗಿದೆ. ಬಟ್ ಎಲ್ಲ ಜಿಲ್ಲೆಗೆ ಅನುಕೂಲ ಆಗ್ತದೆ. ಮೆಡಿಕಲ್ ಕಾಲೇಜು ಗೌರ್ಮೆಂಟ್ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗೋ ಉದ್ದೇಶ ಏನೋ ಒಂದು 200 ಸೀಟು ಮೆಡಿಕಲ್ ಸ್ಟೂಡೆಂಟ್ಸ್ ಬರೋದು ಒಂದು ಕಾರಣ ಇದ್ದರೆ, ನಮಗೆ ಇಂಪಾರ್ಟೆಂಟ್ ಹೈಟೆಕ್ ಹಾಸ್ಪಿಟ್ಲ್ ಬರ್ತದೆ. ಹೈಟೆಕ್ ಹಾಸ್ಪಿಟ್ಲ್ ಬರೋದ್ರಿಂದ ಬಡವರಿಗೆ ಬೆಂಗಳೂರಿಗೆ ಹೋಗೋ ತೊಂದರೆ ತಪ್ತದೆ, ಇಲ್ಲೇ ಟ್ರೀಟ್ಮೆಂಟ್ ಸಿಗ್ತದೆ ಅಂತ ಒಂದೇ ಒಂದು ಕಾರಣಕ್ಕೆ ಮೆಡಿಕಲ್ ಕಾಲೇಜ್ ಬಯಸ್ತಾ ಇರೋ ಬೇರೆ ಏನು ಕಾರಣಕ್ಕಲ್ಲ. ಈಗಾಗಲೇ SNR ಅಲ್ಲಿ ನೀವೇ ನೋಡಿದಿರಿ. ಎಲ್ಲ ಚಿಕ್ಕಬಳ್ಳಾಪುರದಿಂದ ಆಂಧ್ರ ಬಾರ್ಡರ್ ಎಲ್ಲ ಕಡೆಯಿಂದ SNRಗೆ ಬರ್ತಾರೆ. ಅಲ್ಲಿ ಅಷ್ಟು ಜನ ಎಷ್ಟು ಡಾಕ್ಟರ್ ಇದ್ರು ಅಷ್ಟು ಟ್ರೀಟ್ಮೆಂಟ್ ನಡೀತಾ ಇದೆ. ಆದರೆ ಮೆಡಿಕಲ್ ಕಾಲೇಜ್ ಎಲ್ಲದಕ್ಕೂ ಶೇರ್ ಆಗ್ತದೆ. ನಮ್ಮ ಶಾಸಕರು ಅವರಿಗೆ ದೈವ ಭಕ್ತಿ ಜಾಸ್ತಿ. ಅದೇ ಕಾರಣಕ್ಕೋಸ್ಕರ ಸುಮಾರು 180 ದೇವಸ್ಥಾನಕ್ಕೆ ಅವ್ರ ಅನುದಾನದಲ್ಲಿ ಹಣ ಕೊಟ್ಟಿದ್ದಾರೆ. 1 ಲಕ್ಷ 3 ಲಕ್ಷದಿಂದ 25 ಲಕ್ಷವರೆಗೂ ಹಣ ಕೊಟ್ಟಿದ್ದಾರೆ. ಕಡೆ 3 ಲಕ್ಷ ಎಲ್ಲ ಗ್ರಾಮಗಳಲ್ಲೂ ಅವ್ರ ಪ್ರಚಾರಕ್ಕೆ ಹೋದ ಟೈಮಲ್ಲಿ ನಮ್ಮ ಲೀಡರ್ಗಳು ಯಾವ್ದಾವ್ದು ಹೇಳಿದ್ರು ಆಗ ಅವೆಲ್ಲ 3 ಲಕ್ಷ 4 ಲಕ್ಷ 5 ಲಕ್ಷ ತಗೊಂಡಿದ್ದಾರೆ, 10 ಲಕ್ಷವರೆಗೂ ತಗೊಂಡಿದ್ದಾರೆ. 25 ಲಕ್ಷ ಹೈಯೆಸ್ಟ್ ಅಮೌಂಟ್. ನಮ್ಮ ಕಟಾರಿ ಗಂಗಮ್ಮನಿಗೆ 25 ಲಕ್ಷ ಹಣ ಶಾಸಕರು ಕೊಟ್ಟಿದ್ದಾರೆ. ಗುರುಭವನಕ್ಕೆ 2.5 ಕೋಟಿ ಕೊಟ್ಟಿದ್ದಾರೆ. ಇದೆಲ್ಲ ಶಾಸಕರು ಮುಂದಾಲೋಚನೆ ಇಟ್ಕೊಂಡು ಇನ್ನೆಂದು ಇನ್ನು ಮುಂದೆ ಎಲ್ಲ ದೇವಸ್ಥಾನಗಳು ಇವು ಶೀತಲ ಪರಿಸ್ಥಿತಿ ಇತ್ತು, ಅದನ್ನೆಲ್ಲ ರೆಡಿ ಮಾಡಬೇಕು, ರಿನೋವೇಷನ್ ಮಾಡಬೇಕು, ಗ್ರಾಮದಲ್ಲಿ ಒಳ್ಳೆ ದೇವಸ್ಥಾನ ಇಟ್ಕೊಂಡು ಎಲ್ಲರೂ ಬೇರೆಯವ್ರ ಮೇಲೆ ಅವಲಂಬನೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಕಾರಣಕ್ಕೋಸ್ಕರ ಎಲ್ಲ ದೇವಸ್ಥಾನಕ್ಕೂ ಸುಮಾರು ದೇವಸ್ಥಾನಗಳಿಗೂ ಹಣ ಕೊಟ್ಟು ಈಗಾಗಲೇ ಅದು ಕಾಮಗಾರಿಗಳು ಸ್ಟಾರ್ಟ್ ಆಗಿದೆ, ನಡೀತಾ ಇದೆ. ಇನ್ನೊಂದು ತಿಂಗಳೊಳಗಡೆ ಎಲ್ಲ 100ರಿಂದ 180 ದೇವಸ್ಥಾನ ಇದು ರಿನೋವೇಷನ್ ಕಾಮಗಾರಿಗಳು ಮುಗಿತವೆ. ಹೊಸ ದೇವಸ್ಥಾನಗಳು ಅದರಲ್ಲಿದೆ.